ನಮಸ್ಕಾರ ಸ್ನೇಹಿತರೆ, ಅನ್ನಭಾಗ್ಯ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಆದರೆ ಬರ್ತಿರುವಂಥದ್ದು ಸರ್ಕಾರದ ಕಡೆಯಿಂದ ನಿಮ್ಮೆಲ್ಲರಿಗೂ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ. ಈ ಒಂದು ಗುಡ್ ನ್ಯೂಸ್ ಏನು ಅನ್ನುವಂಥದ್ದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವು ಯಾರಾದರೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಟಾಪಿಕ್ಗೆ ಬರ್ತೀನಿ. ಅನ್ನಭಾಗ್ಯ ಯೋಜನೆಯ ಕುರಿತು ನಿಮ್ಮೆಲ್ಲರಿಗೂ ಒಂದು ಭರ್ಜರಿ ಗುಡ್ ನ್ಯೂಸ್ ಆದ್ರೆ ಬರ್ತಿರುವಂಥದ್ದು. ಮೊದಲನೇದಾಗಿ ನಿಮಗೆ ಅನ್ನಭಾಗ್ಯ ಯೋಜನೆಯ ಹಣದ ಕುರಿತು ಸರ್ಕಾರದವರು ಗುಡ್ ನ್ಯೂಸ್ ಕೊಟ್ಟಿರುವಂಥದ್ದು. ಸ್ನೇಹಿತರೆ, ಏನು ಹಣದ ಬಗ್ಗೆ ನಿಮಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ಅಕ್ಕಿಯ ಕುರಿತು ಮಾತನಾಡೋಣ. ನಿಮಗೆ ಮಾರ್ಚ್ ತಿಂಗಳಿನಲ್ಲಿ 15 kg ಅಕ್ಕಿ ಆದರೆ ಕೊಟ್ಟಿದ್ರು. ಒಬ್ಬೊಬ್ಬರಿಗೆ 15 kg ಅಕ್ಕಿ ಆದರೆ ಕೊಟ್ಟಿದ್ರು. ಈಗ ಏಪ್ರಿಲ್ ತಿಂಗಳಿನಲ್ಲೂ 15 kg ಅಕ್ಕಿ ಕೊಡ್ತಾರ ಅನ್ನುವಂತಹ ಡೌಟ್ ಆದರೆ ನಿಮ್ಮೆಲ್ಲರಲ್ಲೂ ಇದೆ. ಈಗ ಏಪ್ರಿಲ್ ತಿಂಗಳಿನಲ್ಲಿ 15 kg ಅಕ್ಕಿ ಕೊಡ್ತಾರಾ ಕೊಡಲ್ವಾ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ. ಮತ್ತು ಯಾಕೆ ಮಾರ್ಚ್ ತಿಂಗಳಿನಲ್ಲಿ ಮಾತ್ರ 15 kg ಅಕ್ಕಿ ಕೊಟ್ಟಿದ್ರು ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ. ಮತ್ತು ಅನ್ನಭಾಗ್ಯ ಯೋಜನೆಯ ಕುರಿತು ನಿಮ್ಮೆಲ್ಲರಿಗೂ ಬಂದಿರುವಂತಹ ಭರ್ಜರಿ ಗುಡ್ ನ್ಯೂಸ್ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಒಂದೊಂದಾಗೆ ನೋಡ್ತಾ ಹೋಗೋಣ. ಇಲ್ಲಿ ನಿಮಗೆ ಏನಾಗಿದೆ ಅಂದರೆ, ಮಾರ್ಚ್ ತಿಂಗಳಿನಲ್ಲಿ ಯಾಕೆ 15 kg ಅಕ್ಕಿ ಕೊಟ್ಟಿದ್ರು ಅಂದರೆ, ನಿಮ್ಮೆಲ್ಲರಿಗೂ ಗೊತ್ತಿದೆ, ಫೆಬ್ರವರಿ ತಿಂಗಳಲ್ಲೇ ಸರ್ಕಾರದವ್ರು ಅನೌನ್ಸ್ ಮಾಡಿದ್ರು, ಇನ್ಮೇಲೆಯಿಂದ ನಾವು ಅನ್ನಭಾಗ್ಯ ಯೋಜನೆಯ ಹಣ ಕೊಡಲ್ಲ. ಅನ್ನಭಾಗ್ಯ ಯೋಜನೆಯ ಹಣ ನಾವೇನು ಕೊಡ್ತಿದ್ವಿ, ಅಕ್ಕಿ ಬದಲಿಗೆ ಏನು ಹಣ ಕೊಡ್ತಿದ್ವಿ, ಇನ್ಮೇಲೆಯಿಂದ ಅದನ್ನು ಕ್ಯಾನ್ಸಲ್ ಮಾಡ್ತೀವಿ. ಇನ್ಮೇಲೆಯಿಂದ ಅಕ್ಕಿನೇ ಕೊಡ್ತೀವಿ, ನಾವು 5 kgನೂ ಅಕ್ಕಿನೇ ಕೊಡ್ತೀವಿ, ನಾವು ಹಣವನ್ನು ಕೊಡಲ್ಲ. ಯಾಕಂದರೆ ಕೇಂದ್ರ ಸರ್ಕಾರದವರು ನಮಗೆ ಅಕ್ಕಿ ಕೊಡೋದಕ್ಕೆ ರೆಡಿ ಆಗಿದ್ದಾರೆ ಅಂದ್ಬಿಟ್ಟು ನಮ್ಮ ರಾಜ್ಯ ಸರ್ಕಾರದಿಂದ ಒಂದು ನೋಟಿಫಿಕೇಶನ್ ಆದರೆ ಬಂದಿತ್ತು. ಆಗ ಏನಾಯಿತು, ಅನ್ನಭಾಗ್ಯ ಯೋಜನೆಯನ್ನು ಕ್ಯಾನ್ಸಲ್ ಮಾಡಿದ್ರು. ಅಂದರೆ ಅನ್ನಭಾಗ್ಯ ಯೋಜನೆ ಏನು ಹಣ ಕೊಡ್ತಿದ್ರು ಅದನ್ನು ಕ್ಯಾನ್ಸಲ್ ಮಾಡಿದ್ರು. ಓಕೆನಾ? ನಿಮಗೆ ಆಗ ಏನಾಯಿತು, ಸರ್ಕಾರದವರು 5 kg ಅಕ್ಕಿ ನಿಮಗೆ ಕೊಡಬೇಕು. ಆಗ ಫೆಬ್ರವರಿ ತಿಂಗಳಲ್ಲಿ ಏನು ಮಾಡಿಬಿಟ್ರಂದ್ರೆ, ನಿಮಗೆ 5 kg ಅಕ್ಕಿ ಏನು ಕೊಡ್ತಾರಂತ ಹೇಳಿದ್ರು, ಆ ಒಂದು ಅಕ್ಕಿನೂ ಕೊಡಲಿಲ್ಲ, 5 kg ಅಕ್ಕಿಗೆ ಹಣನೂ ಕೊಡಲಿಲ್ಲ. ಈಗ ಫೆಬ್ರವರಿ ತಿಂಗಳದ್ದು ಪೆಂಡಿಂಗ್ ಇಟ್ಕೊಂಡಿದ್ರು 5 kg ಅಕ್ಕಿಯನ್ನು. ಅದರಿಂದ ಮಾರ್ಚ್ ತಿಂಗಳಲ್ಲಿ ಈಗ 10 kg ಅಕ್ಕಿ ಪ್ಲಸ್ 5 kg ಟೋಟಲ್ 15 kg ಅಕ್ಕಿ ಆದರೆ ನಿಮಗೆ ಕೊಟ್ಟಿದ್ರು ಸ್ನೇಹಿತರೆ. ಈಗ ಅಕ್ಕಿ ಯಾವುದು ಪೆಂಡಿಂಗ್ ಇಲ್ಲ. ಅದರಿಂದ ಈ ಏಪ್ರಿಲ್ ತಿಂಗಳಿನಲ್ಲಿ ನಿಮಗೆ ಒಬ್ಬೊಬ್ಬರಿಗೆ 10 kg ಮಾತ್ರ ಬರುತ್ತೆ. 15 kg ಅಕ್ಕಿ ಬರಲ್ಲ. ಈ ಒಂದು ಏಪ್ರಿಲ್ ತಿಂಗಳಿನಲ್ಲಿ ನಿಮಗೆ ಕೇವಲ 10 kg ಮಾತ್ರ ಬರುತ್ತೆ. ಯಾಕೆ 15 kg ಕೊಟ್ಟಿದ್ರು ಅಂದರೆ, ಫೆಬ್ರವರಿ ತಿಂಗಳದು ಪೆಂಡಿಂಗ್ ಇಟ್ಕೊಂಡಿದ್ರು 5 kg ಅಕ್ಕಿ. ಆ ಪೆಂಡಿಂಗ್ 5 kg ಅಕ್ಕಿಯನ್ನು ಮಾರ್ಚಲ್ಲಿ ಕೊಟ್ಟಿದ್ರು. ಈಗ ಎಲ್ಲ ಮಾರ್ಚಲ್ಲಿ ಕ್ಲಿಯರ್ ಆಗಿರೋ ಕಾರಣದಿಂದ ಈಗ ಏಪ್ರಿಲ್ ತಿಂಗಳಲ್ಲಿ ಏನಾಗುತ್ತಂದರೆ, ರಾಜ್ಯ ಸರ್ಕಾರದಿಂದ 5 kg ಅಕ್ಕಿ ಕೊಡ್ತಾರೆ, ಕೇಂದ್ರ ಸರ್ಕಾರದಿಂದ 5 kg ಅಕ್ಕಿ ಕೊಡ್ತಾರೆ. ಒಟ್ಟಿಗೆ ಎಷ್ಟಾಯಿತು, 10 kg ಅಕ್ಕಿ ಆದರೆ ನಿಮಗೆ ಇದೇ ಏಪ್ರಿಲ್ ತಿಂಗಳಿನಿಂದ ಸಿಗುವಂಥದ್ದು ಸ್ನೇಹಿತರೆ. ಈಗ ಇದು ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ. ಅಕ್ಕಿಯ ಕುರಿತು ನಿಮ್ಗೆ ಏನೇನು ಡೌಟ್ಸ್ ಇದೆ ಎಲ್ಲ ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ. ನೋಡಿ ಸ್ನೇಹಿತರೆ, ಈ ರೀತಿಯಾಗಿ ನಿಮಗೆ 10 kg ಅಕ್ಕಿ ಆದರೆ ಈ ಬಾರಿ ಸಿಗುವಂಥದ್ದು. ಈಗ ತುಂಬ ಜನ ಇಲ್ಲ ನಮಗೆ ಮಾರ್ಚ್ ತಿಂಗಳಲ್ಲಿ 15 kg ಅಕ್ಕಿ ಕೊಟ್ಟಿಲ್ಲ ಅಂತ ಕಾಮೆಂಟ್ ಮಾಡ್ತಿದ್ರು. ಈಗ ನೀವು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ಹೇಳಿ, ನಿಮಗೆ ಮಾರ್ಚ್ ತಿಂಗಳಿನಲ್ಲಿ 15 kg ಅಕ್ಕಿ ಕೊಟ್ಟಿಲ್ವಾ? ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ಮ ಜಿಲ್ಲೆ ಯಾವುದು ಅಂತ ಹೇಳಿ. ಕೊಟ್ಟಿಲ್ಲ ಅಂದರೆ ಹಣ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ಜಿಲ್ಲೆ ಯಾವುದು ಅಂತ ಹೇಳಿ. ಒಂದು ವೇಳೆ ಅನ್ನಭಾಗ್ಯ ಯೋಜನೆ 15 kg ಅಕ್ಕಿ ನಿಮಗೆ ಕೊಟ್ಟಿಲ್ಲ ಮಾರ್ಚ್ ತಿಂಗಳಲ್ಲಿ ಅಂದರೆ ಏನು ಮಾಡಬೇಕು ಅನ್ನುವಂಥದ್ದನ್ನು ನಾನು ಮುಂದಿನ ವಿಡಿಯೋಲ್ಲಿ ತಿಳಿಸ್ತೀನಿ. ಈಗ ನಿಮಗೆ ಬಂದಿರುವಂತಹ ಭರ್ಜರಿ ಗುಡ್ ನ್ಯೂಸ್ ಏನಂತ ಹೇಳ್ತೀನಿ ಸ್ನೇಹಿತರೆ. ನೋಡಿ, ಅನ್ನಭಾಗ್ಯ ಯೋಜನೆಯದು ಸಾಕಷ್ಟು ಜನ ನಮಗೆ ಡಿಸೆಂಬರ್ ತಿಂಗಳಿನ ಅನ್ನಭಾಗ್ಯ ಯೋಜನೆ ಹಣ ಪೆಂಡಿಂಗ್ ಇದೆ, ಜನವರಿ ತಿಂಗಳಿನ ಹಣ ಪೆಂಡಿಂಗ್ ಇದೆ. ಇನ್ನು ಕೆಲವರು ಆದರೆ 2024ರಲ್ಲಿ ನವೆಂಬರ್ ತಿಂಗಳದು, ಅಕ್ಟೋಬರ್ ತಿಂಗಳದು ಅನ್ನಭಾಗ್ಯ ಯೋಜನೆ ಹಣ ಕೂಡ ಪೆಂಡಿಂಗ್ ಇದೆ, ನಮ್ಗೆ ಹಣ ಪೆಂಡಿಂಗ್ ಇಟ್ಕೊಂಡವ್ರೆ ಸರ್ಕಾರದವರು ಅಂತ ಕಾಮೆಂಟ್ಸ್ ಮಾಡ್ತಾನೆ ಇದ್ರು. ಈಗ ಸರ್ಕಾರದವ್ರು ಏನು ಮಾಡಿದ್ದಾರೆ ಅಂದರೆ, ಪ್ರತಿ ಜಿಲ್ಲೆಯಲ್ಲೂ ಅನ್ನಭಾಗ್ಯ ಯೋಜನೆ ಹಣ ಜನವರಿವರೆಗೂ, ಅಂದರೆ ಈಗ ಫೆಬ್ರವರಿಯಿಂದ ನಿಮಗೆ ಲೆಕ್ಕ ಇಲ್ಲ, ಜನವರಿವರೆಗೂ ಅನ್ನಭಾಗ್ಯ ಯೋಜನೆ ಹಣ ಆದರೆ ನಿಮಗೆ ಜಮಾ ಮಾಡಬೇಕಿತ್ತು. ಅಲ್ಲಿಯವರೆಗೂ ಜನವರಿವರೆಗೂ ಯಾವ ಫಲಾನುಭವಿಗಳಿಗೆ ಯಾವ್ಯಾವ ತಿಂಗಳಲ್ಲಿ ಅನ್ನಭಾಗ್ಯ ಯೋಜನೆಯ ಹಣ ಮಿಸ್ ಆಗಿದೆಯೋ ಅಂಥದ್ದೊಂದು ಪಟ್ಟಿ ಮಾಡಿಕೊಂಡು ಯಾರ್ಯಾರಿಗೆ ಹಣ ಬಂದಿಲ್ವೋ ಅಂಥವ್ರಿಗೆ ಇದೇ 10 ಏಪ್ರಿಲ್ ಅಂದರೆ ಇನ್ನೊಂದು 3 ದಿನದಲ್ಲಿ
ಏಪ್ರಿಲ್ 10ನೇ ತಾರೀಕು ಒಳಗಡೆ ನಿಮ್ಮ ಖಾತೆಗಳಿಗೆ ಅನ್ನಭಾಗ್ಯ ಯೋಜನೆಯ ಪೆಂಡಿಂಗ್ ಹಣವನ್ನಾದರೆ ಜಮಾ ಮಾಡ್ತಾರಂತೆ. ಇದು ಒಳ್ಳೆಯ ವಿಷಯ. ಪ್ರತಿ ಜಿಲ್ಲೆಯಲ್ಲೂ ಯಾರ್ಯಾರಿಗೆ ಹಣ ಬಂದಿಲ್ಲ ಅದನ್ನೊಂದು ಪಟ್ಟಿ ಮಾಡಿಕೊಂಡು ನಿಮ್ಮ ಖಾತೆಗಳಿಗಾದ್ರೆ ಜಮಾ ಮಾಡ್ತಾರಂತೆ ಸ್ನೇಹಿತರೆ. ಇದು ಸರ್ಕಾರದ ಕಡೆಯಿಂದ ಬಂದಿರುವಂತಹ ಅಪ್ಡೇಟು. ಈಗ ನೋಡಿ, ನಿಮಗೆ ಅನ್ನಭಾಗ್ಯ ಯೋಜನೆ ಹಣ ಪೆಂಡಿಂಗ್ ಇದೆಯಾ, ಇಲ್ಲ ನಿಮಗೆ ಎಲ್ಲ ಹಣ ಕರೆಕ್ಟಾಗಿ ಬಂದಿದೆಯಾ ಅನ್ನುವಂಥದ್ದನ್ನು ನೀವು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ನೀವು ಹಣ ಬಂದಿದೆ ಅಂತ ತಿಳಿಸೋವಾಗ ನೀವೇನು ಮಾಡಬೇಕಾಗುತ್ತಂದರೆ ನಿಮ್ಮ ಜಿಲ್ಲೆ ಯಾವುದು ಅನ್ನುವಂಥದ್ದನ್ನು ಕೂಡ ಹೇಳಿ ಸ್ನೇಹಿತರೆ.